5 ತಾಲೂಕಿನಿಂದ ವಿಶೇಷ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು ಗಳಿಸಿದಂಥ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರು, ಬಹುಶಃ ಕಾರ್ಯಕ್ರಮಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಯೋಜನೆ ಮಾಡ್ತಾರೆ. ಆದರೆ ಸುಮಾರು 7 ವರ್ಷದಿಂದ, ಸುಮಾರು 2018ರಿಂದ ಅಂತ ಕಾಣ್ತದೆ, 18ರಿಂದ ವಿಜಯ ಕರ್ನಾಟಕದವರು ಮಾಧ್ಯಮದ ಮುಖಾಂತರ, ಮಾಧ್ಯಮದ ನೇತೃತ್ವವನ್ನು ವಹಿಸಿ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಸೊ ಹಾಗಾಗಿ ವಿಜಯ ಕರ್ನಾಟಕ ಪತ್ರಿಕೆಗೆ ಮತ್ತು ಆ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಅವರ ಪ್ರತಿನಿಧಿಗಳಿಗೆ ನಾನು ರೈತರ ಪರವಾಗಿ, ಈ ತಾಲೂಕಿನ ಜನತೆಯ ಪರವಾಗಿ, ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ರವಿ ಅವರು ಬಹಳಷ್ಟು ಮಾತನಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ರೈತ ಅಂತ ಹೇಳಿದ್ರೆ ಅನ್ನ ಕೊಡ್ತಕ್ಕಂಥ ದೇವರು ಅಂತ ಹೇಳಿ ಕರೀತೇವೆ. ರೈತ ಅಂತ ಹೇಳಿದ್ರೆ ರೈತನಿಗೆ ಸರಿಸಾಟಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದೇ ರೈತನನ್ನ ಅನ್ನದಾತ ಅಂತ ಕರೀತೇವೆ. ಆ ಅನ್ನದಾತನಿಗೆ ಸರಿಸಾಟ ಅಂತ ವ್ಯಕ್ತಿ ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಅನ್ನದಾತನನ್ನ ಕಾಪಾಡಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಇದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈತರನ್ನ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಕುವೆಂಪುರವರು ನೇಗಿಲ ಯೋಗಿ ಅಂತ ಹೇಳ್ತಾರೆ. ಇವತ್ತು ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ರೈತ ಅಂತ ಹೇಳಿ ಕರೀತಾ ಇದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ಹೆಸರುಗಳನ್ನ ಇಟ್ಟು ರೈತರನ್ನ ಉತ್ತೇಜನ ಮಾಡಲಿಕ್ಕೆ, ರೈತರಿಗೆ ಶಕ್ತಿ ಕೊಡಲಿಕ್ಕೆ, ಯಾರು ಈ ದೇಶದ ಅನ್ನದಾತ ಇದ್ದಾನೆ ಅವನಿಗೆ ಬೆನ್ನೆಲುವಾಗಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸದಾಕಾಲ ಅನೇಕ ಚಿಂತನೆಗಳನ್ನು ಮಾಡ್ತಾ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಬಹುಶಃ ಕೃಷಿ ಪದ್ಧತಿ ಬಗ್ಗೆ ಮಾತನಾಡ್ತಾ ಹೋಯ್ತು ಅಂತಂದ್ರೆ ಬಹಳಷ್ಟು ಸಮಯ ಬೇಕು. ಹಿಂದಿನ ಕಾಲದ ಪದ್ಧತಿಗಳು, ನಂತರ ನಡೆದಂಥ ಬೆಳವಣಿಗೆಗಳು, ಆದರೆ ಇವತ್ತು ಮತ್ತೆ ನಾವು ಸಾವಯವ ಕೃಷಿಗೆ ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು, ನಾವು ನಮ್ಮ ದೇಶದಲ್ಲಿ ಯಾವ ರೀತಿ ಆಹಾರ ಪದ್ಧತಿ ಇತ್ತು, ಬೆಳೆಗಳನ್ನು ಯಾವ ರೀತಿ ನಮ್ಮ ಬೇರೆ ರಾಷ್ಟ್ರಗಳಿಂದ ನಮಗೆ ಆಮದು ಮಾಡ್ಕೊಳ್ತಾ ಇದ್ವಿ, ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಸಮಯಗಳು ಬೇಕು. ಆದರೆ ಅದು ಒಂದು ಕಡೆ ಆಯ್ತು ಅಂತ ಅಂದ್ರೆ ರೈತನ ಬದುಕಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತೊಂದು ಕಡೆ. ರವಿ ಅವರು ಹೇಳ್ತಾ ಇದ್ರು, ರೈತನಿಗೆ ನೆಮ್ಮದಿ ಇಲ್ಲ, ರೈತರಿಗೆ ಸಂಬಳ ಇಲ್ಲ, ರೈತನಿಗೆ ಗಿಂಬಳ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಯಾವುದೂ ಇಲ್ಲ. ಆದ್ರೆ ರೈತ ಒಬ್ಬ ಸ್ವಾಭಿಮಾನಿ, ರೈತ ಕೊಡಗೈ ದಾನಿ ಅಂತಕ್ಕಂಥ ಹೆಮ್ಮೆ ಇದೆಯಲ್ಲ, ಅದು ಬೇರೆ ಯಾರಿಗೂ ಇಲ್ಲ ಅಂತಕ್ಕಂಥದ್ದನ್ನ ತಾವು ಮಾಡಿದ್ದಾರೆ. ಬೇರೆ ಯಾರಿಗೂ ಇಲ್ಲ. ನೋವಿರ್ಬೋದು ನಿಮ್ಗೆ, ನೋವಿಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನೀವು ಕೊಡಗೈ ದಾನಿ, ನಿಮ್ಮ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ಧಕ್ಕೆ ಇಲ್ಲ ಅಂತಕ್ಕಂಥದ್ದನ್ನ ತಾವು ಹೆಮ್ಮೆಯಿಂದ ಹೆಜ್ಜೆ ಇಕ್ಬೇಕು. ಆ ಒಂದು ನಿಟ್ಟಿನಲ್ಲಿ ಬೆಳೆದ್ರೆ ಮಾತ್ರ ನೀವು ಪ್ರಗತಿಪರ ರೈತರಾಗ್ಲಿಕ್ಕೆ ಸಾಧ್ಯ, ಜೀವನದಲ್ಲಿ ಬದುಕನ್ನ ಯಶಸ್ವಿಯಾಗಿ ಗಳಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಅಭಿಮತ. ನಾನಾದ್ರೂ ಹೇಳೋದಿಷ್ಟೇ, ನಮ್ಮ ಜಿಲ್ಲೆ ಬರಡು ಭೂಮಿ ಜಿಲ್ಲೆ, ಬಯಲುಸೀಮೆಯ ಪ್ರದೇಶದಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನೂ ಇರಲಿಲ್ಲ, ನೀರಾವರಿ ಪ್ರದೇಶಗಳೇನೂ ಇರಲಿಲ್ಲ, ಬೆಟ್ಟಗಾಡುಗಳಿಂದ ಕೂಡಿರ್ತಕ್ಕಂಥದ್ದು, ಅರಣ್ಯ ಪ್ರದೇಶನೇ ಜಾಸ್ತಿ ಇರ್ತಕ್ಕಂಥ ಒಂದು ಜಿಲ್ಲೆ. ಇವತ್ತು ಮೊದಲೆಲ್ಲ ನಾವು ರಾಗಿ ಬೆಳೀತಾ ಇದ್ವಿ, ಕಡಲೆಕಾಯಿ ಬೆಳೀತಾ ಇದ್ವಿ. ಈಗ ರಾಗಿ ಬೆಳೆಯೋದು ಕಡಿಮೆ ಆಗಿದೆ, ಕಡಲೆಕಾಯಿ ಬೆಳೆಯೋದು ಕಡಿಮೆ ಆಗಿದೆ.
ಸೊ ಇತ್ತೀಚಿನ ದಿನಗಳಲ್ಲಿ ಒಂದೊಂದಾಗಿ ನೀರಾವರಿ ಯೋಜನೆಗಳು ಬಂದ ನಂತರ, ಸ್ವತಂತ್ರ ಪೂರ್ವದ ನಂತರ, ಸ್ವತಂತ್ರ ಬಂದ ನಂತರ ಏನು ನೀರಾವರಿ ಕ್ಷೇತ್ರದಲ್ಲಿ ಒಂದೊಂದೇ ಕೆರೆಗಳು ಕಟ್ಟೆಗಳು ಕಟ್ಟುವಂಥ ಪರಿಸ್ಥಿತಿನಲ್ಲಿ ಜವಾಹರ್ಲಾಲ್ ನೆಹರೂರವರು ತೆಗೆದುಕೊಂಡಂಥ ತೀರ್ಮಾನಗಳು ಇವತ್ತು ಕೃಷಿಕನ ಬಾಳಿಗೆ ಒಂದು ದಾರಿದೀಪ ಆಗಿ. ಸೊ ಈ ನೀರಾವರಿ ಯೋಜನೆಗಳಿಂದ ಒಂದಷ್ಟು, ನಾವು ಈಗಾಗಲೇ ನಮ್ಮನ್ನ ರೇಷ್ಮೆ ನಾಡು ಅಂತ ಹೇಳಿ ರಾಮನಗರ ಜಿಲ್ಲೆಯವ್ರನ್ನ ಕರೀತಾರೆ. ಇನ್ನೊಂದು ಕಡೆ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಹಾಲು ಕೂಡ ಸಂಗ್ರಹಣೆ ಆಗ್ತಾ ಇದೆ. ಅದರಲ್ಲಿ ಚನ್ನಪಟ್ಟಣ ತಾಲೂಕು ಮೊದಲನೇದಿದ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನ ಶೇಖರಣೆ ಮಾಡ್ತಕ್ಕಂಥ ಜಿಲ್ಲೆ ಅಂತಕ್ಕಂಥ ಕೀರ್ತಿ ಕೂಡ ರಾಮನಗರಕ್ಕೆ ಸಲ್ತದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಯಲ್ಲಿ ತೆಂಗಿನಲ್ಲೂ ಕೂಡ ನಾವು ಸಾಕಷ್ಟು ಮುಂದೆ ಇದ್ದೇವೆ. ತೆಂಗು ಬೆಳೆಯನ್ನ ಬೆಳೀತಕ್ಕಂಥದ್ದು ನಮ್ಮ ಪ್ರಮುಖ ಬೆಳೆಗಳು. ಅದ್ರ ಜೊತೆ ಮಾವು ಒಂದು ಬೆಳೆ ಆದ್ರೆ, ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಕಡೆ ಬೇರೆ ಬೇರೆ ರೀತಿಯ ಕೃಷಿಗಳನ್ನ, ಲಾಭದಾಯಕ ಕೃಷಿಯನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಅನೇಕ ರೈತರುಗಳು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಕೋವಿಡ್ ಸಂದರ್ಭದಲ್ಲಿ ಸುಮಾರು 2-3 ವರ್ಷಗಳ ಕಾಲ ನಿರಂತರವಾಗಿ ರೈತರ ಜೊತೆ, ರೈತರ ಸಂಪರ್ಕದಲ್ಲಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಅವತ್ತು ಮಾರುಕಟ್ಟೆ ಇರಲಿಲ್ಲ. ರೈತ ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ಹೂವು ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಯಾರೂ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದಂಥ ಒಂದು ಸಂದರ್ಭದಲ್ಲಿ ಅವತ್ತು ರೈತರಿಗೆ ನೆರವಿಗೆ ಬರಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಹೆಜ್ಜೆಯನ್ನ ಇಟ್ಟವ್ರು ಯಾರು ಅಂತ ಹೇಳಿದ್ರೆ ನಾನು. ಅವತ್ತಿನ ಕಾಲದಲ್ಲಿ ನಾನು ಅಂತಕ್ಕಂಥ ಹೆಮ್ಮೆ ನನಗಿದೆ. ಸೊ ಒಟ್ಟಿನಲ್ಲಿ ಅವತ್ತು ತೆಗೆದುಕೊಂಡಂತ ತೀರ್ಮಾನದಿಂದ ಇಡೀ ರಾಜ್ಯದಲ್ಲಿ ರೈತರಿಗೆ ಒಂದಷ್ಟು, ಏನು ಸಂಪೂರ್ಣವಾಗಿ ಅನುಕೂಲ ಆಗದೆ ಇರ್ಬೋದು, ಆದರೆ ಒಂದಷ್ಟು ಬೆಳೆದಂತ ಬೆಳೆಗಳನ್ನ ರಸ್ತೆನಲ್ಲಿ ಹಾಕೋದು ಅಥವಾ ಹೊಲದಲ್ಲೇ ಬಿಡೋದ್ರ ಬದಲು ಅವರು ಬೆಳೆದಂತ ಹಣಕಾಸಿನ ಒಂದು ಪಟ್ಟಿ ಮಾಡಿ ಅವ್ರಿಗೆ ಏನೇನು ಸಹಕಾರ ಸಿಗಬೇಕೋ ಎಲ್ಲನೂ ಕೂಡ ಕೊಡುವಂತ ಕೆಲಸ ಸರ್ಕಾರನೂ ಮಾಡ್ತು, ನಾವು ಕೂಡ ಸೇರಿ ನಾವು ಕೂಡ ಅದರ ಹೆಜ್ಜೆಯನ್ನ ಇಟ್ಟು ಮಾಡ್ಕೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ನಾನು ಅನೇಕ ರೈತರುಗಳನ್ನ ಭೇಟಿ ಮಾಡುವಂತ ಅವಕಾಶ ಕೂಡ, ಪರ್ಸನಲ್ ಆಗಿ ಭೇಟಿ ಮಾಡುವಂತ ಅವಕಾಶ ಕೂಡ ಸಿಕ್ತು. ಒಳ್ಳೊಳ್ಳೆ ರೈತರುಗಳಿದ್ದಾರೆ, ಬಹಳ ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಒಂದೊಂದು ರೈತರನ್ನ ಕಥೆಯನ್ನ ಕೇಳ್ತು ಅಂತ ಅಂದ್ರೆ ಬಹುಶಃ ಇಷ್ಟೊಂದು ತಿಳುವಳಿಕೆ ಜ್ಞಾನವನ್ನ ನಮ್ಮ ರೈತರುಗಳು, ವಿದ್ಯಾಭ್ಯಾಸ ಇಲ್ಲ ಅಂತ ಅಂದ್ರೂ ಒಂದು ಪ್ರಗತಿಪರವಾದಂತ ಹೆಜ್ಜೆಯನ್ನ ಇಟ್ಟಿದ್ದಾರಲ್ಲ. ನಾನು ಕೆಲವು ರೈತರುಗಳನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ, ಪಾಲಿ ಹೌಸ್ಗಳಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಬೆಳೀತಾ ಇದ್ದಂಥ ರೀತಿ, ಪದ್ಧತಿ, ವಿಧಾನಗಳನ್ನ ನೋಡಿದಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯ್ತು. ರೈತರು ಇಷ್ಟೊಂದು ತಿಳುವಳಿಕೆಯನ್ನ ಇಟ್ಕೊಂಡು ಮಾಡ್ತಾ ಇದ್ದಾರಲ್ಲ ಅಂತ. ಸೊ ಹಾಗನ್ನಿಸ್ತು, ಖಂಡಿತ ರೈತ ಯಾವತ್ತೂ ಕೂಡ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಆಲೋಚನೆಗಳು ಬದಲಾವಣೆ ಆದ್ರೆ ಖಂಡಿತ ರೈತನೂ ಕೂಡ ಒಂದು ಯಶಸ್ವಿಯ ಹಾದಿಯನ್ನ ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ರೈತರು ಜಮೀನ ಮಾರ್ಕೊಂಡು ಬೆಂಗಳೂರು ಕಡೆ ಹೋಗ್ತಾರೆ. ಬೆಂಗಳೂರು ಕಡೆ ಹೋಗೋದು ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. ಅದು ಕೇವಲ ನಾನು ರಾಮನಗರ ಜಿಲ್ಲೆ ಅಂತ ಹೇಳೋದಿಲ್ಲ, ಇಡೀ ವಿಶ್ವದಲ್ಲೇ ನಗರೀಕರಣದ ಕಡೆ ಜನ ಮುಖ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಗರೀಕರಣ ಒಂದು ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು, ಬೇರೆ ಬೇರೆ ಚಿಂತನೆಗಳ ಜೊತೆ ಎಲ್ಲರೂ ಕೂಡ ನಗರೀಕರಣದ ಹತ್ರ ಹೋಗಿ ಕೃಷಿ ಪ್ರಧಾನ ರಾಷ್ಟ್ರ ಕಡಿಮೆ ಆಗ್ತಾ ಇದೆ. ಮೊದಲು ನಾವು ಈ ದೇಶದಲ್ಲಿ 80% ಜನ ಕೃಷಿಯನ್ನ ಆಧಾರ ಮಾಡಿದ್ವಿ, ಇವತ್ತು ಅದು 60%ಗೆ ಇಳಿಕೆ ಆಗಿದೆ. ಆದರೆ ಉತ್ಪತ್ತಿನಲ್ಲಿ ನಾವು ಹೆಚ್ಚಿಗೆ ಉತ್ಪತ್ತಿಯನ್ನ, ಕೃಷಿ ಉತ್ಪನ್ನಗಳನ್ನ ನಾವು ಜಾಸ್ತಿ ಮಾಡಿದ್ರು ಕೂಡ, ಆದ್ರೆ ಇವತ್ತು ನಮ್ಮ ಕೃಷಿಯಲ್ಲಿ ನಾವು ಬೆಳೆದಂತ ಬೆಳೆಗಳನ್ನ ನಾವು ತಿಂದ್ರೇನೆ ಅಯ್ಯೋ ರೋಗ ಬರುತ್ತೇನೋ ಅನ್ನೋಂಥ ಚಿಂತನೆ ಮತ್ತೆ ನಮಗೆ ಪ್ರಾರಂಭ ಆಗಿದೆ. ಹಾಗಾಗಿ ಇವತ್ತು ನಾವು ಸಾವಯವದ ಕಡೆ ಗಮನ ಹರಿಸ್ತಾ ಇದ್ದೀವಿ. ಹಳೆ ಕೃಷಿ ಪದ್ಧತಿಗಳನ್ನ, ಮೊದಲೆಲ್ಲನೂ ಭತ್ತ ಬೆಳೀತಿರ್ಲಿಲ್ಲ, ಅನ್ನ ಸಿಗ್ತಿರ್ಲಿಲ್ಲ. ಈಗ ಅನ್ನ ಊಟ ಮಾಡ್ತಾರೆ, ಶುಗರ್ ಬರುತ್ತೆ. ಈಗ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ, ಏನ ಹುಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ, ನೀವು ಬೆಳೀತಿದ್ರಲ್ಲ, ನಿಮ್ಮ ಅಪ್ಪ ಅಮ್ಮ ಬೆಳೀತಿದ್ರಲ್ಲ, ನಿಮ್ಮ ತಾತಗಳು ಬೆಳೀತಿದ್ರಲ್ಲ, ನವಣೆ, ಸೆಣಬು, ಆರ್ಕ, ಸ್ವಾಮೆ,
ಇದನ್ನ ಹುಡ್ಕೊಂಡು ಹೋಗುವಂತ ಪದ್ಧತಿ. ಇದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸರ್ಕಾರ ಪ್ರೋತ್ಸಾಹವನ್ನ ಕೊಟ್ಟು ಇದನ್ನ ಬೆಳಿರಿ ನೀವು ಅಂತ ಹೇಳ್ತಕ್ಕಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಹಣ ಗಳಿಸ್ತಕ್ಕಂಥ ಧಾವಾಂತದಲ್ಲಿ ನಾವು ನಮ್ಮ ಆರೋಗ್ಯವನ್ನ, ನಮ್ಮ ಆಯಸ್ಸನ್ನ ನಾವೇ ಕಡಿಮೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಂದಕ್ಕೆ ಒಂದು ರೀತಿಯ ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನ ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದೇನೋ ಮಾಡಕ್ ಹೋಯ್ತು ಅಂತ ಅಂದ್ರೆ ಅದಕ್ಕೆ ಇನ್ನೊಂದು ವ್ಯತಿರಿಕ್ತವಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಹಾಗಾಗಿ ಇವತ್ತು ರೈತರು ಕೂಡ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಮುಂಜಾಗ್ರತೆಯಿಂದ ರೈತರು ಕೂಡ ನಾವೇನ್ ಬೆಳೀತಾ ಇದ್ದೀವಿ ಅಂತಕ್ಕಂಥ ಒಂದು ಚಿಂತನೆಯನ್ನ ಇಟ್ಕೊಂಡು ಅದಕ್ಕೆ ಯಾವುದೇ ರೀತಿಯ ಮುಂದಿನ ಭವಿಷ್ಯದ ಮಕ್ಕಳ ದೃಷ್ಟಿಯಿಂದ ನಮಗೆ ನಿಮ್ಗೆ ಅಲ್ಲ, ನಾವು ಅದನ್ನ ಯಾರು ಕೊಡ್ತೀವಿ ನಾವು ಅದನ್ನ ನಮ್ಮ ಮಕ್ಕಳಿಗೆ ಕೊಡ್ತೀವಿ. ಇಲ್ಲಿ ನೀವು ತಿನ್ಬೋದು, ಇಲ್ಲ ಇನ್ನೊಂದು ಬೆಂಗಳೂರಲ್ಲಿ ತಿನ್ಬೋದು, ಇಲ್ಲೆಲ್ಲ ಬಳ್ಳಾರಿಲಿ ಯಾರೋ ತಿನ್ಬೋದು, ಇಲ್ಲ ಹುಬ್ಳಿಲಿ ಯಾರೋ ತಿನ್ಬೋದು, ಇಲ್ಲ ಬೇರೆ ರಾಜ್ಯಗಳಲ್ಲಿ ಯಾರೋ ತಿನ್ಬೋದು. ಯಾರು ತಿಂತಾರೆ? ಅಲ್ಲಿಂದ ಬಂದದ್ದನ್ನ ನಾವು ತಿಂತೀವಿ. ನಾವು ತಿಂದಾಗ ಏನಾಗ್ತದೆ ಅಂತ ಅಂದ್ರೆ ಅದು ನಮ್ಮ ಸ್ವಂತ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಬೆಳೀತಕ್ಕಂಥ ಪ್ರತಿಯೊಂದನ್ನು ಕೂಡ ಇವತ್ತು ಹಾಲು ಸಕ್ಕರೆ ಹಾಕ್ಬಿಡ್ತಾರೆ, ಯೂರಿಯಾ ಹಾಕ್ಬಿಡ್ತಾರೆ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಗಟ್ಟಿಗೆ ಹಾಕ್ಲಿ ಅಂತ ಇನ್ನೊಂಚೂರು ನೀರು ಹಾಕ್ಬಿಡ್ತಾರೆ. ಒಂಚೂರು ನೀರು ಹಾಕ್ಬಿಟ್ಟು ಒಂಚೂರು ಸಕ್ಕರೆ ಹಾಕ್ಬಿಟ್ಟು ಒಂಚೂರು ಯೂರಿಯಾ ಹಾಕ್ಬಿಟ್ರೆ ಒಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರ್ತದೆ, ಕೊಟ್ಬಿಡೋಣ, ಒಂದು ಅರ್ಧ ಲೀಟರ್ ಜಾಸ್ತಿ ದುಡ್ಡು ಬರ್ತದೆ ಅಂತೇಳಿ. ಸೊ ಅದು ಯಾರು ಕೊಡ್ತಾ ಇದ್ದೀರಿ ನೀವು ವಿಷನ? ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀರಿ. ವಾಪಸ್ ಎಲ್ಲಿಗೆ ಬರ್ತದದು ಮಾರುಕಟ್ಟೆಯಿಂದ? ನೀವು ನಿಮ್ಮ ಸೊಸೈಟಿನಲ್ಲಿ ಈಗ ಇಲ್ಲಿಂದ ಹೋದಂತ ಹಾಲು ಪ್ಯಾಕೆಟ್ ಆಗಿ ಎಲ್ಲಿಗೆ ಬರ್ತದೆ ಅಂತ ಅಂದ್ರೆ ನಿಮ್ ಕನಕಪುರಕ್ಕೋ, ನಿಮ್ ಹುಣಸ್ನಹಳ್ಳಿಗೋ, ನಿಮ್ ಸಾತ್ನೂರ್ಗೋ, ಅಲ್ಲೆಲ್ಲ ಮರಳವಾಡಿಗೋ, ಅಥವಾ ಇನ್ಯಾವುದೋ ಅಲ್ಲೆಲ್ಲ ಕೈಲಂಚಕ್ಕೋ, ಅಲ್ಲಿ ಯಾವ್ದೋ ಇನ್ಯಾವುದೋ ಊರಿಗೋ, ಯಾವ್ದೋ ಕುದೂರಲ್ಲೋ, ಯಾವ್ದೋ ಒಂದು ಊರಿಗೆ ಹಳ್ಳಿಗೆ ಬಂದಿರ್ತದೆ ಆ ಪ್ಯಾಕೆಟ್. ಸೊ ಅದು ಒಂದೇ ಸಾರಿ ನಿಮ್ಮ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರದೇ ಇರ್ಬೋದು, ಒಂದೊಂದೇ ಆಡ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಾಗಾಗಿ ಇವತ್ತು ನಾವು ನಮ್ಮ ಧಾವಾಂತರದಲ್ಲಿ ಹಣ ಗಳಿಸ್ತಕ್ಕಂಥ ಒಂದು ಧಾವಾಂತರದಲ್ಲಿ ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಏನೇನೋ ಮಾಡ್ತೀವಿ ಅಂತೇಳಿ ಇವತ್ತು ಯೂರಿಯಾ ಹಾಕ್ತಾ ಇದ್ವಿ, ಯೂರಿಯಾ ಚೆಲ್ಬಿಟ್ಟು ಬಂದ್ಬಿಡ್ತಾ ಇದ್ವಿ. ಈಗೇನಾಗಿದೆ? ರೈತರು ಬೆಳೆ ಬೆಳೆಯೋಕೆ ಹೋಗುದಿಲ್ಲ, ಹೊಲ ಉಳುಕೆ ಹೋಗುದಿಲ್ಲ. ಟ್ರ್ಯಾಕ್ಟ್ರಿಗೆ ಫೋನ್ ಮಾಡ್ತಾರೆ ಬೆಂಗಳೂರಲ್ಲಿ ಇತ್ಕೊಂಡು, 1 ಗಂಟೆ ಉತ್ಬಿಡೋ ಅಂತ, ಒಂದು ವಿಡಿಯೋ ಕಾಲ್ ಮಾಡು ಅಂತಾರೆ. ಹೋಗಿ ಹೊಲ ಉತ್ತಾ ಅಂದು ಉತ್ತಿದ್ದೀನಿ ಅಂತ ಅಂದ್ರೆ ಫೋನ್ ಪೇ ಮಾಡ್ತಾರೆ. ಅಲ್ಲಿಂದಾನೇ ಹೇಳ್ಬಿಡ್ತಾರೆ, ಫೋನ್ ಮಾಡ್ಬಿಟ್ಟು ಒಂದು ಮೂಟೆ ಯೂರಿಯಾ ಕಟ್ಟು ಕಳಿಸ್ಬಿಡು, ದುಡ್ಡು ಕಳಿಸ್ತೀನಿ ಅಂತ. ಅವ್ನು ದುಡ್ಡು ಕಳಿಸ್ತಾನೆ, ಅವ್ನು ಇನ್ಯಾರಿಗೋ ಹೇಳ್ತಾನೆ ಚೆಲ್ಬಿಡೋ, ಅವನು ಚೆಲ್ಬಿಡ್ತಾನೆ. ಈ ಕಳೆ ಕೀಳೋಂಗಿಲ್ಲ, ಇಲ್ಲಿ ನೋಡೋಂಗಿಲ್ಲ. ಇಲ್ಲಿ ಅವತ್ತು ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಎದ್ದು ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಮ ನಿತ್ಯ ಪದ್ಧತಿಗಳನ್ನು ಮಾಡಿ ಹಸು ಸಾಕಿ ನೋಡಿ 7 ಗಂಟೆಗೆಲ್ಲ ಹೊಲಕ್ಕೆ ಹೋಗಿ 10 ಗಂಟೆ 11 ಗಂಟೆ 12 ಗಂಟೆವರೆಗೂ ನಿಮ್ ಕೆಲಸ ಮಾಡಿ ಊಟ ಮಾಡಿ ಸಾಯಂಕಾಲ 6 ಗಂಟೆಗೆಲ್ಲ ನಿಮ್ಗೆಲ್ಲ ನಿತ್ಯ ಕಾರ್ಯಗಳನ್ನು ಮುಗಿಸಿ ನಿಮ್ಮ ಜೀವನದಲ್ಲಿ ನೋಡ್ತಾ ಇದ್ರಿ. ಆದ್ರೆ ಇವತ್ತು ಅದನ್ನೆಲ್ಲ ಬಿಟ್ಟು ಟಿವಿ ಮುಂದೆ ಕುತ್ಕೊಬಿಟ್ಟಿದ್ವಿ, ಮೊಬೈಲ್ನ ಹಿಡ್ಕೊಬಿಟ್ಟಿದ್ವಿ. ಆ ಟಿವಿ ಮೊಬೈಲಲ್ಲಿ ಏನ್ ಬರುತ್ತೆ ಅದು ಪತ್ರಿಕೆನಲ್ಲಿ ಬೆಳಗ್ಗೆ ಬರೋದೇ ಇಲ್ಲ. ವಿಜಯ ಕರ್ನಾಟಕದವರಿಲ್ಲ ಇರಬೇಕು. ಟಿವಿನಲ್ಲಿ ಪೇಪರ್ ಇದರಲ್ಲಿ ಮೊಬೈಲ್ ಇದರಲ್ಲಿ ಬರುತ್ತಲ್ಲ ಬ್ರೇಕಿಂಗ್ ನ್ಯೂಸ್ಗಳು, ಅದೆಲ್ಲ ಬರೋದೇ ಇಲ್ಲ. ಅದು ಏನ್ ಮಾಡ್ತದೆ ಅಂದ್ರೆ ನಿಮ್ಮ ಮನಸ್ಥಿತಿಯನ್ನ, ನಿಮ್ಮ ಆಲೋಚನೆಗಳನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗ್ತದೆ. ನಿಜ ನ್ಯೂಸ್ ಬೇಕು ನಿಮ್ಗೆ. ಯಾವ್ದು ಬೇಕು ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಬದುಕನ್ನ ಯಶಸ್ವಿಯಾಗಿ ಕಾಣಲಿಕ್ಕೆ, ನಿಮ್ಮ ಬದುಕನ್ನ ಅತ್ಯುತ್ತಮ ಪಡಿಸ್ಕೊಳ್ಳಿಕ್ಕೆ, ನಿಮ್ಮ ಬೇರೆ ಯಾವ ರೀತಿಯಾದಂಥ ಆಚಾರ ವಿಚಾರಗಳು ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಬೇಕೇ ಹೊರತು ಪ್ರತಿನಿತ್ಯ ಅದರಿಂದನೇ ನೀವೆಲ್ಲನೂ ಮಾಡ್ತೀವಿ ಅಂತ ಹೋದ್ರೆ ಬಹುಶಃ ನೀವೇನ್ ಕೆಲಸನೂ ಮಾಡೋದಿಲ್ಲ. ನೀವು ನಿರಾಸಕ್ತಿಯಿಂದ ಆಯ್ತು ಅಲ್ಲಿ ಯಾರೋ ರೈತರು ಸತ್ರು, ಇಲ್ಲಿ ಯಾರೋ ಇದು ಮಾಡಿದ್ರು, ಅಲ್ಲಿ ಯಾವುದೋ ಮೈಕ್ರೋ ಫೈನಾನ್ಸ್ ಅವ್ರು ಕೂಲಿ ಕೊಟ್ರು. ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಮಾಧ್ಯಮಗಳು ಇವತ್ತು ಸಾಕಷ್ಟು ಮಾತಾಡ್ತಾ ಇದೆ, ಸರ್ಕಾರನೂ ಮಾತಾಡ್ತಾ ಇದೆ. ಯಾಕೆ ಸಾಲ ತಗೊಳಕ್ ಹೋಗ್ತೀರಿ? 5 ಜನ ಕೊಡ್ತಾರೆ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಪಡ್ಸಾಲೆಗೆ ಬಂದು ಕೂತ್ಕೊಂಡ್ರು ಅಂದ್ಬಿಟ್ಟು 5 ಜನ 6 ಜನದ ಹತ್ರ ಸಾಲ ತಗೋತಿರಲ್ಲ. ಗಂಡನಿಗೂ ಹೇಳ್ದೆ, ಮಕ್ಳಿಗೂ ಹೇಳ್ದೆ, ಒಬ್ಬೊಬ್ರು ಎಷ್ಟೆಷ್ಟು ಜನದ ಹತ್ರ ತಗೊಂಡಿದ್ದೀರಿ ಸಾಲ? 3 ಲಕ್ಷ, 5 ಲಕ್ಷ, 4 ಲಕ್ಷ. ಗೃಹಲಕ್ಷ್ಮಿ ಹಣ ಬತ್ತ ದುಡ್ಡು 2,000 ಅದನ್ನ ಎತ್ಕೊಂಡೋಗಿ ಬಡ್ಡಿ ಕಟ್ಟು.
ಹಾಲೊಂದು ದುಡ್ಡು ಬತ್ತಾ, ಅದನ್ನ ಎತ್ಕೊಂಡು 2,000 ಬಡ್ಡಿ ಕಟ್ಟು. ವಾರಕ್ಕೆ ಬಂದು ಕೂತ್ಕೋತಾನೆ ಮನೆ ಮುಂದೆ, ವಾರಕ್ಕೆ ಮುಂದೆ ಬಡ್ಡಿ ದುಡ್ಡು ಕಟ್ಟಬೇಕಲ್ಲ, ದುಡ್ಡು ಇಡಬೇಕಲ್ಲ, ಎತ್ಕೊಂಡೋಗಿ 20 ಜನ ದುಡ್ಡು ಇಡಬೇಕು. 36,000 1,000 ದುಡ್ಡು ಇಕ್ಬೇಕಲ್ಲ. ಅಲ್ಕಿ ತಿಳ್ಕೊಡು, ಇಲ್ಕಿ ತಲ್ಕೊಡು, ಅಲ್ಕಿ ತಿಳು. ನೀವು ಸಂಪಾದನೆ ಮಾಡಿದಂತ ಹಣವನ್ನ ನೀವು ಬಡ್ಡಿದಾರರಿಗೆ, ನೀವು ಮೈಕ್ರೋ ಫೈನಾನ್ಸ್ಗಳಿಗೆ ಕೊಡ್ತಾ ಇದ್ದೀರಿ ಹೊರತು, ನೀವು ಕಷ್ಟಪಟ್ಟು ದುಡ್ದಂತ ಹಣಗಳನ್ನ ನೀವು ನಿಮ್ಮ ಜೀವನಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬದ ಯಶಸ್ವಿಗೆ ಬಳಸ್ತಾ ಇಲ್ಲ. ಇಲ್ಲಿ ನಮ್ಮ BDCC ಬ್ಯಾಂಕ್ ಅಧ್ಯಕ್ಷರಿದ್ದಾರೆ, ನಮ್ಮ ರವಿ ಅವರಿದ್ದಾರೆ. 0% ಬಡ್ಡಿ ಇಂಟ್ರೆಸ್ಟ್ ಕೊಡ್ತಾರೆ 5 ಲಕ್ಷದವರೆಗೂ. ತಗೊಳ್ಳೋದೇ ಇಲ್ಲ. ಯಾರ ಮೇಲೆ ನಂಬಿಕೆ ಅಂತಂದ್ರೆ ಬ್ಯಾಂಕಲ್ಲಿ ತಗೋತು ಅಂತ ಅಂದ್ರೆ ಕಟ್ಟೋದೇ ಇಲ್ಲ. 3 ನಾಮ ಇಕ್ತೀರಿ. ಕಾಂಗ್ರೆಸ್ ಸರ್ಕಾರ ಬರ್ತದೆ, ಸಾಲ ಮನ್ನಾ ಅಂತದೆ. JDS ಸರ್ಕಾರ ಬರ್ತದೆ, ಸಾಲ ಮನ್ನಾ ಅಂತದೆ. ಬಿಜೆಪಿಯವ್ರು ಬರ್ತಾರೆ, ಅದನ್ನ ಕಾಯ್ತಾ ಕೂತ್ಕೋತೀರಿ. ಅದರಿಂದ ಯಶಸ್ಸಾಗಲ್ಲ. ಇವತ್ತು ಸಾಲಗಳನ್ನ ಕೊಟ್ಟಿದ್ದಾರೆ. ಸುಮಾರು ನಮ್ಮ ತಾಲೂಕಲ್ಲಿ ಒಂದು ರೈತರಿಗೆ 100-150 ಕೋಟಿ ಕೊಟ್ಟಿರ್ಬೇಕೇನು, 145 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಬಡ್ಡಿ ಇಲ್ಲದೆ ಸಾಲ ಕೊಟ್ಟಿದ್ದಾರೆ. ರಿನ್ಯೂವಲ್ ಪದ್ಧತಿ ಅಳವಡಿಸ್ಕೊಬಿಟ್ಟಿದ್ದಾರೆ. 5 ಲಕ್ಷದವರೆಗೂ ತಗೋಬಹುದು, ನೀವು ಕಟ್ಟಕ್ಕೆ ಹೋಗೋದಿಲ್ಲ. ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನ ಕಾಣಬಹುದು, ಅದರ ಉಪಯೋಗವನ್ನು ಪಡ್ಕೊಳಕ್ ಹೋಗೋದಿಲ್ಲ. ನೀವೇನ್ ಮಾಡ್ತೀರಿ ಅಂತ ಅಂದ್ರೆ, ಬಂದಷ್ಟು ಸಾಕು, ಕಟ್ತಾ ಇದ್ರೇನು, ಯಾವಾಗ ಮನ್ನಾ ಆಯ್ತದೆ, ಸುಸ್ತಿ ಆಯ್ತದೆ, ನೋಟಿಸ್ ಕೊಡ್ತಾರೆ, ಏನ್ ಜಮೀನ್ ಹರಾಜ್ ಹಾಕ್ಬಿಟ್ಟಾನೆ, ಏನೋ ಆಯ್ತು. ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಇದಕ್ಕೆಲ್ಲ ಕೂಡ ದಾರಿ ಆಗ್ತದೆ. ಸೊ ಹಾಗಾಗಿ ನಾವು ನಮ್ಮ ಮಾನಸಿಕ ಬದ್ಧತೆಯನ್ನ ಇಟ್ಕೊಂಡು ಮಾನಸಿಕವಾಗಿ ದೃಢರಾಗಿರ್ಬೇಕು. ಜೊತೆಗೆ ನಮ್ಮ ಆಲೋಚನೆಗಳು ಪ್ರಗತಿಯ ಪರವಾಗಿ, ಮುಂದಿನ ಹೆಜ್ಜೆಗಳು ಸದೃಢವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡ್ತು ಅಂತ ಅಂದ್ರೆ, ನಿಜವಾಗ್ಲೂ ಕೂಡ ಒಬ್ಬ ರೈತ, ಸ್ವಾಭಿಮಾನಿ ರೈತ, ಅವನು ಯಾರಿಗೂ ಕೂಡ ತಲೆ ತಗ್ಗಿಸುವಂತ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ರೈತರಿಗೆ ತನ್ನದೇ ಆದಂತ ಸ್ಥಾನಮಾನಗಳಿವೆ. ಕರ್ನಾಟಕ ಒಂದೇ ಅಲ್ಲ, ಭಾರತ ಒಂದೇ ಅಲ್ಲ, ಅಮೆರಿಕಾದಂತ ರಾಷ್ಟ್ರಗಳಲ್ಲೂ ಕೂಡ ರೈತರಿಗೆ ಆದಂತ ಒಂದು ಗೌರವ, ಪ್ರಗತಿಪರ ರಾಷ್ಟ್ರಗಳಲ್ಲೂ ಕೂಡ ರೈತರಿಗೆ ಆದಂತ ಗೌರವ, ರೈತರಿಗೆ ಆದಂತ ಬೇಡಿಕೆ, ರೈತರಿಗೆ ಆದಂತ ಒಂದು ಶಕ್ತಿ ಇಡೀ ವಿಶ್ವದಲ್ಲಿ. ಹಾಗಾಗಿ ನೀವು ಯಾವತ್ತೂ ಕೂಡ ಹಂಚುವಂತ ಅವಶ್ಯಕತೆ ಇಲ್ಲ. ಬಳಸ್ತಕ್ಕಂಥ ಪದ್ಧತಿಗಳನ್ನ, ನೀರಾವರಿಯನ್ನ, ನೀರು ಯಥೇಚ್ಛವಾಗಿ ಸಿಗ್ತದೆ. ನಾನು ಇಲ್ಲೆಲ್ಲೋ ಪಿಳ್ಳೆಗೋಡು ದೊಡ್ಡಿ ಕಡೆ ಹೋಗಿದ್ದೆ. ನೀರು ತಿರ್ಗಾ ವಾಪಸ್ ಅರ್ಕಾವತಿ ನದಿಗೆ ಹೋಯ್ತಾ ಇದೆ. ಅವ್ರೇನ್ ಹೇಳ್ತಾರೆ ಅಂತ ಅಂದ್ರೆ, ಇಲ್ಲಿಂದ ಒಂದು ಲಿಫ್ಟ್ ಮಾಡ್ಕೊಟ್ಬಿಡಿ, ಅಲ್ಲೆಲ್ಲ ಒಂದು ಊರಿಗೆ ಲಿಫ್ಟ್ ಮಾಡ್ಕೊಟ್ಬಿಡಿ, ಆ ಕಡೆಗೆ ಕೋಟೆ ಕೊಪ್ಪದಿಂದ ಆ ಕಡೆಗೆ ಒಂದು ಲಿಫ್ಟ್ ಮಾಡ್ಕೊಟ್ಬಿಡಿ. ಯಾಕಂದ್ರೆ ಈ ನೀರೆಲ್ಲ ವೇಸ್ಟ್ ಆಯ್ತಾ ಅದಲ್ಲ. ಈ ನೀರ್ನ ಮುಂದಕ್ಕೆ ಬಿಟ್ರೆ ಕೊನೆವರೆಗೂ ಹೋಯ್ತದೆ, ಆಲ್ಕುಳಿವರೆಗೂ ಹೋಯ್ತೈತೆ. ಅವ್ರಿಗೆ ಆಲ್ಕುಳಿವರೆಗೂ ಬಿಡಕ್ಕಾಗಲ್ಲ, ಅಲ್ಲಿಂದ ಲಿಫ್ಟ್ ಮಾಡ್ಕೊಡ್ಬೇಕಂತ. ಅರ್ಧ ನೀರನ್ನ ಎತ್ಕೊಂಡು ತಿರ್ಗಾ ಅರ್ಕಾವತಿಗೆ ಬಿಡ್ತಾವ್ರೆ. ನಾನು ಹೇಳ್ದೆ, ಏನಪ್ಪ ನೀವು ಕೇಳ್ತಾ ಇರೋದ್ರಲ್ಲ ಅರ್ಥ ಇರ್ಬೇಕಲ್ಲ, ಏನಾದ್ರು ಕೇಳ್ತಾ ಇರ್ತೀರಿ ಅಂತ ಅಂದ್ರೆ, ನೀವು ನಿಮ್ಗೆ ಬೇಕಾದಂತ ನೀರನ್ನ ಕಟ್ಕೊಂಡು ಮುಂದಕ್ಕೆ ನೀರು ದಾರಿ ಬಿಡ್ಬೇಕು. ಇನ್ನ 10 ಕಿಲೋಮೀಟರ್ ಮುಂದಕ್ಕೆ ನಾಲೆಯಲ್ಲಿ ನೀರು ಹೋಗ್ಲಿ ಅಂತ ಅನ್ಬೇಕು. ಇನ್ನೊಂದು ಲಿಫ್ಟ್ ಮಾಡ್ಕೊಟ್ಬಿಡಿ, ಇಲ್ಲಿ ನೀರು ವೇಸ್ಟ್ ಆಗಿ ಹೋಯ್ತಾ ಇದೆ ಕೆಳಕ್ಕೆ ಅಂತಿರಲ್ಲ. ನಿಮ್ಗೆ ಹೆಂಗೆ ಹೇಳೋದು ನಾನು? ನಿಮ್ಗೆ ಹೇಳಿದ್ರು ಬೇಜಾರಾಗುತ್ತೆ ಅಂತ ಹೇಳಿ. ಸೊ ನೀರಿನ ಸದ್ಬಳಕೆಗಳನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಹಂಗೆ ಚಿಂತೆ ಮಾಡಿ, ನೀನು ಎಲ್ಲ ಪ್ರಗತಿಪರರಿದೆ. ನೀವೇನಾದ್ರೂ ಕರೆಂಟ್ ಬಿಲ್ ಕಟ್ಟಬೇಕು ಪಂಪ್ ಸೆಟ್ಗಳಿಗೆ ಅಂದ್ರೆ ನಿಮ್ ಜೀವನ ಮಾಡಕ್ ಆಯ್ತಿತ್ತ? ವ್ಯವಸಾಯ ಮಾಡಕ್ ಆಯ್ತಿತ್ತ? ಅವತ್ತು ಬಂಗಾರಪ್ಪನವರು 5 HP ವರ್ಗೋ 3 HP ವರ್ಗೋ ಅಂತ ಹೇಳಿ ಕರೆಂಟ್ ಅನ್ನ 500 ರೂಪಾಯಿಗೇನೋ ಕಟ್ತಿದ್ರು, ಫ್ರೀ ಮಾಡಿದ್ರು. ಇವತ್ತು ಎಷ್ಟಾಗಿದೆ ಗೊತ್ತಾ ಸರ್ಕಾರದ ಮೇಲೆ ಹೊರೆ? 18,000 ಕೋಟಿ ರೂಪಾಯಿ ರೈತರ ಪಂಪ್ ಸೆಟ್ಗಳಿಗೆ ಕೊಡ್ತಕ್ಕಂಥ ಉಚಿತ ಕರೆಂಟು. ಎಷ್ಟು ಕಟ್ಟಬೇಕು ಸರ್ಕಾರ ಅಂತ ಅಂದ್ರೆ 18,000 ಕೋಟಿ ರೂಪಾಯಿ. ಅದ್ ನಿಮ್ಗೆ ಲೆಕ್ಕನೇ ಇಲ್ಲ, ಬಳಸ್ಕೊಳ್ಳೋ ರೀತಿನೇ ಇಲ್ಲ. ನಿಮ್ಮ ಹತ್ರ ಕರೆಂಟ್ ಇಲ್ಲ. ಆಯ್ತು, ಇವತ್ತು ಸೋಲಾರ್ ವ್ಯವಸ್ಥೆನಲ್ಲಿ ಬೆಳಗಿನ ಹೊತ್ತು ಕರೆಂಟ್ ಕೊಡಬೇಕು ಅಂತ ಹೇಳಿ ಇವತ್ತು ಅಲ್ಲಲ್ಲೇ ಪಂಪ್ ಸೆಟ್ಗಳ ಹತ್ರನೇ ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮರ್, ಎಲ್ಲೆಲ್ಲಿ ಸಬ್ಸ್ಟೇಷನ್ಗಳಿದೆ ಅಲ್ಲೆಲ್ಲೇ 3, 4, 5 ಮೆಗಾವಾಟ್ ಅನ್ನ ಉತ್ಪತ್ತಿ ಮಾಡಲಿಕ್ಕೆ
ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದ್ದಾಗ ಸಾಕಷ್ಟು ಮಾಡಿದ್ವಿ. ಈಗ ಮತ್ತೆ ಇನ್ನೊಂದು ಫೇಸನಲ್ಲಿ ಈಗ ಸುಮಾರು ಕಡೆ ಎಲ್ಲ ಸಬ್ಸ್ಟೇಷನ್ಗಳ ಹತ್ರ ಒಂದೊಂದು 5 ಮೆಗಾವಾಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಅದಾಯ್ತು ಅಂದ್ರೆ ಹಗಲೊತ್ತು ಕರೆಂಟ್ ಬರುತ್ತೆ. ಹಗಲೊತ್ತು ಕರೆಂಟ್ ಬರೋದಿರ್ಲಿ, ನೀವು ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ, ಉಳಿಸ್ತಕ್ಕಂಥದ್ದನ್ನ ಮಿತವಾಗಿ ಬಳಸ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ನೀವು ನಿಮ್ಮ ಆಲೋಚನೆಗಳನ್ನ, ಚಿಂತನೆಗಳನ್ನ ಒಬ್ಬ ಪ್ರಗತಿಪರ ರೈತರಾಗಿ ಈ ಒಂದು ಜನರಿಗೆ, ಮುಂದಿನ ಪೀಳಿಗೆಗೂ ಕೂಡ ನೀವು ಕೊಡಬೇಕು ಅನ್ನೋದೇನಾರ ಇತ್ತು ಅಂತ ಅಂದ್ರೆ ಎಲ್ಲದನ್ನೂ ಕೂಡ ಸರಿಯಾಗಿ ಚಿಂತನೆಯನ್ನ, ಆಲೋಚನೆಗಳನ್ನ ಮಾಡ್ತಾ ನೀವು ಮಾಡಿದ್ದೇ ಆಯ್ತು ಅಂತ ಖಂಡಿತ ನೀವು ಯಶಸ್ಸನ್ನ ಗಳಿಸ್ಲಿಕ್ಕೆ ಸಾಧ್ಯ. ಇವತ್ತು ವಿಜಯ್ ಕರ್ನಾಟಕದವರು ಸೂಪರ್ ಸ್ಟಾರ್ ಅಂತ ಹೇಳಿ ನಿಮ್ಗೆ ಹೆಸರು ಕೊಟ್ಟಿದ್ದಾರೆ. ಬಹಳ ಸಂತೋಷ. ನೀವು ಯಾವಾಗಲೂ ಕೂಡ ಸೂಪರ್ ಸ್ಟಾರ್ ಅವರೇ. 5 ಜನ ಮಾತ್ರ ಸೂಪರ್ ಸ್ಟಾರ್ಗಳಲ್ಲ, ಎಲ್ಲ ರೈತರು ಕೂಡ ಸೂಪರ್ ಸ್ಟಾರ್ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರಿಬಾರ್ದು. ಎಲ್ಲರೂ ಕೂಡ ನಿಮ್ಗೆ ಆದಂತ ವ್ಯಕ್ತಿತ್ವ ಇದೆ, ಶಕ್ತಿ ಇದೆ. ಆ ಶಕ್ತಿ ಚಿಂತನೆಗಳನ್ನ ಮಾಡ್ತಾ ಇರಿ. ಖಂಡಿತ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ, ಈ ಜಿಲ್ಲೆನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಾವು ನೋಡ್ತೀರಿ. ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಈ ಜಿಲ್ಲೆಯ ಒಂದು ಚಿತ್ರಣವನ್ನ ಬದಲಾವಣೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಎಲ್ಲ ವಿಚಾರಗಳಲ್ಲೂ ಕೂಡ ಕೆಲವರಿಗೆ ಕೆಲವೊಂದು ವಿಚಾರಗಳಲ್ಲಿ ನೋವಾಗ್ಬೋದು, ಆದರೆ ಮುಂದಿನದ ಭವಿಷ್ಯದ ಮಕ್ಕಳ ದೃಷ್ಟಿಯಿಂದ ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ಈ ತಾಲೂಕು, ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದನೇ ಹೊರತು ಯಾವುದೇ ವೈಯಕ್ತಿಕ ಹಿತಾಸಕ್ತಿಗಳಿಂದ ಅಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ವರ್ಷ ಕನಕೋತ್ಸವ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಮೇಳವನ್ನು ಕೂಡ, ಹಿಂದೆ ಏನು ಒಂದು ಸಾರಿ ಕೃಷಿ ಮೇಳ ಮಾಡಿದ್ದೆ, ಆ ಕೃಷಿ ಮೇಳವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲರ ಸಹಕಾರವನ್ನು ಪಡೆದು ಈ ನವೆಂಬರ್ ಡಿಸೆಂಬರ್ನಲ್ಲಿ ಮಾಡ್ತೇವೆ. ರೈತರಿಗೆ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಅನುಕೂಲವನ್ನ ಮಾಡಬೇಕು, ಎಲ್ಲ ಕಡೆ ಶಾಶ್ವತವಾಗಿ ಅರ್ಕಾವತಿ ನೀರು ಹರಿಯುವಂತ ಕೆಲಸ ಆಗ್ತದೆ, ಕೆರೆಗಳು ತುಂಬುವಂತ ಕೆಲಸಗಳಾಗ್ತದೆ. ವಿದ್ಯುತ್ನಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದಿದ್ದೇವೆ. ಸೊ ಇನ್ನು ಸಾಕಷ್ಟು ಈ ತಾಲೂಕಿನ, ಈ ಜಿಲ್ಲೆನಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ತಾವು ಕಾಣ್ತೀರಿ ಅಂತಕ್ಕಂಥ ಒಂದು ವಿಶ್ವಾಸದ ನುಡಿಗಳನ್ನ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮನ್ನ ಭೇಟಿ ಮಾಡುವಂತ ಅವಕಾಶವನ್ನು ಒದಗಿಸಿಕೊಟ್ಟಂತ ವಿಜಯ ಕರ್ನಾಟಕದ ಎಲ್ಲ ಪ್ರತಿನಿಧಿಗಳಿಗೆ, ವಿಜಯ ಕರ್ನಾಟಕ ಸಂಸ್ಥೆಯ ಮುಖ್ಯಸ್ಥರಿಗೆ ಮತ್ತು ಈ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿ ಆಯೋಜಿಸಿದಂತ ನಮ್ಮ ಜಿಲ್ಲಾ ವರದಿಗಾರರಂತ ಶ್ರೀಧರ್ ಅವರಿಗೆ, ಹುಚ್ಚಪ್ಪನವ್ರಿಗೆ ಮತ್ತು ನಮ್ಮ ಸೀತಾರಾಮ್ ಅವರಿಗೆ, ಅವ್ರಿಗೆಲ್ಲರಿಗೂ ಕೂಡ ನಾನು ವಂದಿಸಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜವಾನ್, ಜೈ ಕಿಸಾನ್.